ನಮಸ್ಕಾರ. ಕರ್ನಾಟಕ ನಮಗೆ ಪ್ರತಿನಿತ್ಯ 3 ಹೊತ್ತು ಊಟ ಬರೋದು ನಮ್ಮ ರೈತರು ಬೆಳೆಯೋ ಅನ್ನ ಇಲ್ಲ. ರಾಜ್ಯದಲ್ಲಿ 3,000ಕ್ಕೂ ಹೆಚ್ಚು ರೈತರು ನೇಣಾಕೊಂಡು ಸತ್ತೋಗಿದ್ದಾರೆ. ಈಗ ರೈತರ ಸಾಲಲ್ಲಿ ಬೆಳಗಾಮಲ್ಲಿ ಶಾಲೆಗಳು ರಜಾ ಕೊಟ್ಟು, ಶಾಲಾ ಕಾಲೇಜ್ ರಜಾ ಕೊಟ್ಟು ರೈತರು ಇಡೀ ಬೆಳಗಾಮನ್ನ ಬ್ಲಾಕ್ ಮಾಡಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರನೋ ಅಥವಾ ನಿದ್ದೆರಾಮಯ್ಯ ಸರ್ಕಾರನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ರೈತರು ಯಾಕೆ, ಕಬ್ಬು ಬೆಳೆಗಾರ ರೈತ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾನೆ, ಬೀದಿಲ್ ಕೂತವನೇ? ಕಳೆದ 8 ದಿವಸಗಳಿಂದ ಸೋಕಾಲ್ಡ್ ಕಪ್ಪು ಕಳಂಕ ಇಲ್ದಿರಂತ ಸಿದ್ದರಾಮಯ್ಯ, ಭ್ರಷ್ಟಾಚಾರ ಮುಕ್ತ ಡಿ.ಕೆ. ಶಿವಕುಮಾರ್ ಹೇಳಿದ್ರ ಭ್ರಷ್ಟಾಚಾರ ಮುಕ್ತ ಕಾಂಗ್ರೆಸ್. ಆದ್ರೆ ಅನ್ನ ಹಾಕೋ ರೈತ, ಕಬ್ಬು ಬೆಳೆಯೋ ರೈತ ಬೆಳಗಾಮಲ್ಲಿ 8 ದಿವಸದಿಂದ ಬೀದಿಲ್ ಕೂತವನೇ. ಯಾರು ಏನು ಕೇರ್ ಮಾಡ್ತಾ ಇಲ್ಲ, ಏನು ಆಗೇ ಇಲ್ಲ ರೀತಿ ಸರ್ಕಾರ ವರ್ತನೆ ಮಾಡ್ತಾ ಇದೆ. ಏನಿದು ಸಮಸ್ಯೆ? ಕಬ್ಬು ಬೆಳೆಗಾರರ ಸಮಸ್ಯೆ ಏನು ಅಂತ ನಾವು ಕೇಳೋದಾಯ್ತು ಅಂತಂದ್ರೆ, ಕರ್ನಾಟಕದಲ್ಲಿ 81 ಶುಗರ್ ಮಿಲ್ಸ್ಗಳಿದೆ. ಸಾರ್ವಜನಿಕರಿಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀವಿ. ಕರ್ನಾಟಕದಲ್ಲಿ 81 ಶುಗರ್ ಫ್ಯಾಕ್ಟರಿಗಳಿದೆ. ಅಂಡ್ 81 ಶುಗರ್ ಫ್ಯಾಕ್ಟರಿಗಳು ಓನರ್ಗಳು ರಾಜಕಾರಣಿಗಳು, MLAಗಳು, MP ಗಳು, ಮಿನಿಸ್ಟರ್ಗಳು. ನೋಡಿ ಹೆಂಗಿದೆ. ಅಂದು ಬ್ರಿಟಿಷರು, ಇಂದು ಭ್ರಷ್ಟರು ಅಧಿಕಾರ ಹಿಡ್ಕೊಂಡ್ರವರು. ಕಮಿಂಗ್ ಟು ಸ್ಟ್ರೈಟ್ ಟು ಬೆಳಗಾಮಲ್ಲಿ ಒಟ್ಟು 24 ಶುಗರ್ ಫ್ಯಾಕ್ಟರಿಗಳಿದೆ. ಯಾರ್ಯಾರ್ದು ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಆಗ್ಬಿಡ್ತೀರಾ. ಒಂದಷ್ಟು ಸತೀಶ್ ಜಾರಕಿಹೊಳಿದು, ಒಂದಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ದು. ಸೊ ಮೋಸ್ಟ್ಲಿ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಕಬ್ಬು ಬೆಳೆಗಾರರು ಬೀದಿಲ್ ಬಿದ್ದು ಸಾಯ್ಲಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸತೀಶ್ ಜಾರಕಿಹೊಳಿ ಚೆನ್ನಾಗಿರ್ಬೇಕು. ಯಾಕಂದ್ರೆ ಕಬ್ಬು ಮಿಲ್ಲಿನ ಓನರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು. ಡಿ.ಕೆ. ಶಿವಕುಮಾರ್ ಅವರು ಸ್ನೇಹಿತರವರು. ಸತೀಶ್ ಜಾರಕಿಹೊಳಿ ಹೊಸ ಹೆಲಿಕಾಪ್ಟರ್ ತಗೊಬೇಕು, ಚೆನ್ನಾಗಿರ್ಬೇಕು. ರೈತರ ಆ ನೇಣ್ ಹಾಕೊಂಡು ಸತ್ತೋಗ್ಲಿ ಅಂತ ಅಲ್ರಿ. ಯಾವ ಚರ್ಮ ಹಾಕೊಂಡು ಹುಟ್ಟಿದಿರೋ ನೀವಲ್ಲಿ, ಆ ರೈತರ ಹೆಸರಲ್ಲಿ ಪ್ರಮಾಣ ಮಾಡಿ. ಆ ರೈತರ ಪಕ್ಷ ಅಂತೀರ JDS, ಕಾಂಗ್ರೆಸ್ ಅವರು ರೈತರ ಪಕ್ಷ ಅಂತೀರ. ಬಿಜೆಪಿಯವರು ವಿಜೇಂದ್ರನ್ ಇವತ್ತು ಹೋಗಿದ್ದಂತೆ, ಬಾಯಿ ಒಳ್ಕೊಂಬಂದವನೆ. ಒಂದು ವಿರೋಧ ಪಕ್ಷವಾಗಿ ಕಬ್ಬು ಬೆಳೆಗಾರರು ಕಳೆದ 8 ದಿವಸದಿಂದ, ಆಮೇಲೆ ಏನ್ ಸಮಸ್ಯೆ ಅಂತ ಕೇಳ್ತೀರಾ? 1 ಟನ್ ಕಬ್ಬಿಗೆ 2,700, 800, 900 ಇವ್ರ ಅಜ್ಜಿ ತಲೆ. ಆಮೇಲೆ ನೀವು ಕೇಳ್ಬೋದು, ಬೆಲೆ ಯಾಕೆ ಜಾಸ್ತಿ ಬೇಕು? 1 ಟನ್ ಕಬ್ಬಲ್ಲಿ ಶುಗರ್ ಫ್ಯಾಕ್ಟರಿ ಓನರ್ ಮಾಡೋ ಅಂತ ಲಾಭ 15,000. 1 ಟನ್ಗೆ 15,000 ಲಾಭ ಮಾಡ್ತಾನೆ. ಇವನು ಉತ್ತಲ್ಲ, ಬಿತ್ತಲ್ಲ, ಬೀಜ ಹಾಕಲ್ಲ, ಅದನ್ನ ನೋಡ್ಕೊಳಲ್ಲ, ಕಟಾವು ಮಾಡಲ್ಲ, ಏನೂ ಮಾಡಲ್ಲ. ಫ್ಯಾಕ್ಟ್ರಿಗೆ ಬಂದ್ರೆ ಅವ್ನಿಗೆ 15,000 1 ಟನ್ ಕಾಸಾಗಬೇಕು. ಅದೇ ಕಬ್ಬು ಬೆಳೆದಿರೋ ಬೆಳೆಗಾರನ್ಗೆ 2,700, 800 ಖರ್ಚೆ 3,500 ಇಂದ 4,000 ಬರ್ತದೆ. ರೈತ ನೇಣಾಕಂದ್ರೆ ಏನಾಕಂತಾನೆ? ಈ ನಿದ್ದೆರಾಮಯ್ಯನ ಸರ್ಕಾರ ಅಥವಾ ಸಿದ್ದರಾಮಯ್ಯನ ಸರ್ಕಾರ, ಸೋಕಾಲ್ಡ್ ಕಪ್ಪು ಚುಕ್ಕೆ ಇಲ್ಲದಂತ ಸರ್ಕಾರ ಕಳೆದ 8 ದಿವಸದಿಂದ ರೈತರು ಇಡೀ ಕರ್ನಾಟಕಕ್ಕೆ ಆವರಿಸ್ಕೊಳ್ಳೋ ಮಟ್ಟಕ್ಕೆ ರೈತರು ಬೀದಿಲ್ ನಿಂತಿದ್ದಾರೆ. ಸಿದ್ದರಾಮಯ್ಯನ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಪಾರ್ಟೆಂಟ್, ಯಾಕಂದ್ರೆ ಶುಗರ್ ಫ್ಯಾಕ್ಟರಿ ಓನರ್ ಅಮ್ಮ. ಸಿದ್ದರಾಮಯ್ಯನ್ಗೆ, ಡಿ.ಕೆ. ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಇಂಪಾರ್ಟೆಂಟ್, ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಶುಗರ್ ಫ್ಯಾಕ್ಟರಿ ಓನರ್. ಇಡೀ ಕರ್ನಾಟಕದಲ್ಲಿ ಶುಗರ್ ಫ್ಯಾಕ್ಟರಿ ಓನರ್ಗಳು, ಅದು ಉತ್ತರ ಕರ್ನಾಟಕದಲ್ಲಿ ಶುಗರ್ ಫ್ಯಾಕ್ಟರಿಗಳಲ್ಲಿ ಓನರ್ಗಳು ಹಾಕೊಂಡು ಕಬ್ಜಾ ಮಾಡಿಕೊಂಡು ಹೆಸರು ಮಾಡಿಕೊಂಡು ರಾಜಕೀಯದ ಮೆಟ್ಟಲುಗಳನ್ನು ಅಟ್ಟಂತ ಇವರೆಲ್ಲರೂ ಕೂಡ ಇವತ್ತು ರೈತರಿಗೆ ಮೋಸನೆ ಮಾಡ್ತಾ ಇರೋದು. ರೈತರು ಬೀದಿಲ್ ಕೂತವ್ರೆ ಅಂತಂದ್ರೆ ಅವರು ಉತ್ತು ಬಿತ್ತು ಬಿತ್ತನೆ ಹಾಕಿ ಬೆಳೆದು ಅದಕ್ಕೆ ಔಷಧಿ ಹೊಡೆದು ಅದನ್ನ ನೋಡ್ಕೊಂಡು ಅದನ್ನ ಟ್ರ್ಯಾಕ್ಟರ್ ಅಲ್ಲಿ ತುಂಬಿಕೊಂಡು ಬಂದು ಇವ್ರ ಎದೆ ಮೇಲೆ ಹಾಕಿದ್ರೆ ಆ 1 ಟನ್ ಅಲ್ಲಿ 15,000 ಹಣ ಮಾಡುವಂತ ಫ್ಯಾಕ್ಟರಿ ಓನರ್ಗಳು
ಸೋಕಾಲ್ಡ್ MLAಗಳು MP ಗಳು ಓನರೇ ಆಗಿರೋಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ದು ಅವೆಯಲ್ಲಿ ಲಕ್ಷ್ಮೀ ಅಮ್ಮನ್ ಚೆನ್ನಾಗಿರ್ಬೇಕು, ಸಿದ್ದರಾಮಯ್ಯಗೆ, DK ಶಿವಕುಮಾರ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು, ಸತೀಶ್ ಜಾರಕಿಹೊಳಿ ಚೆನ್ನಾಗಿರ್ಬೇಕಂದ್ರೆ ಮೊನ್ನೆ ತಾನೇ ಹೊಸ ಹೆಲಿಕಾಪ್ಟರ್ ತಗೊಂಡವ್ರೆ. ನಾನು ಹೇಳಿದ್ದೆ ನಮ್ಮ ಕರ್ನಾಟಕದಲ್ಲಿ ರೈತರು BMW ಅಲ್ಲ ಗುರು, ಸೈಕಲ್ ಅಲ್ಲಿ ಕೂಡ ಓಡಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಬೆಳೆನ ಬೆಳೆದ್ರೆ ಅದನ್ನ ತಗೊಂಡೋಗಿ ಕೊಡೋದೇ ರಾಜಕಾರಣಿಗಳ ಕೈಗೆ. ಶುಗರ್ ಫ್ಯಾಕ್ಟರಿ ಓನರ್ಗಳೆಲ್ಲ ರಾಜಕಾರಣಿಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವರು, ಸತೀಶ್ ಜಾರಕಿಹೊಳಿ ಇನ್ನೊಂದು ಅರ್ಧ ಡಜನ್ ತಗೊಂಡ್ಲಿ. ರೈತರು ನೇಣಕಂಡ್ ಸತ್ತೋಗ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನ ನಾಳೆ ದಿವಸ ಡೆಪ್ಯೂಟಿ ಸಿಎಂ ಆಗ್ಲಿ. ರೈತರು ನೇಣಕಂಡ್ ಸತ್ತೋಗ್ಲಿ. ಸಿದ್ದರಾಮಯ್ಯನಿಗೂ ಕೇರಿಲ್ಲ, DK ಶಿವಕುಮಾರ್ಗೂ ಕೇರಿಲ್ಲ. ಎಂತ ಬಾಳ್ತೀರೋ? ಯಾವ ಸಿದ್ದರಾಮಯ್ಯ? ನಾನು ಅಹಿಂದ ಅನ್ಕೊಂಡು ಅಹಿಂದ ಸಮುದಾಯದ ರೈತರು ಇಲ್ವಾ ಅಲ್ಲಿ? 3,500 4 ಸಾವಿರ ಖರ್ಚು ಬರ್ತದೆ ಒಬ್ಬ ರೈತರಿಗೆ. ಅದೇ ಪುಕ್ಸಟ್ಟೆ ತಗೊಂಡು ಆಮೇಲೆ ಇವರು ಆನ್ ಟೈಮ್ ಬಿಲ್ಲು ಕೊಡಲ್ಲ. ವರ್ಷಾನ್ಗಟ್ಲೆ ರೈತರನ್ನ ಅಲಿಸ್ತಾರೆ. ಶುಗರ್ ಫ್ಯಾಕ್ಟರಿ ಓನರ್ಗಳು ಏನೋ ಕಬ್ಬನ್ನ ತಗೊಂಡು ಶುಗರ್ನ ಗ್ರೈಂಡ್ ಮಾಡ್ತಾರೆ. 1 ಟನ್ನ 15,000 ಲಾಭಕ್ಕೆ ಮಾರಾಟ ಮಾಡ್ಕೊಂತಾರೆ. ಆ ಮೊಲಾಸಿಸ್ ತಗೊಂಡಾಗೆಲ್ಲ ಬಿಸಾಕ್ತಾರೆ. ನೋಡಿ, ಕರ್ನಾಟಕದಲ್ಲಿ ಬದುಕ್ತಾ ಇರೋರು ಕಬ್ಬು ಬೆಳೆಗಾರರಲ್ಲ. ಕರ್ನಾಟಕದಲ್ಲಿ ಬದುಕ್ತಾ ಇರೋರು ಕಬ್ಬು ಬೆಳೆಗಾರರ ಶುಗರ್ ಫ್ಯಾಕ್ಟರಿ ಓನರ್ಗಳು. ಅಂಡ್ ಆಲ್ ದ ಶುಗರ್ ಫ್ಯಾಕ್ಟರೀಸ್ ಆರ್ ಓನ್ಡ್ ಬೈ MLA MP ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್. ಚೆನ್ನಾಗಿರಮ್ಮ, ನೀನ್ ಚೆನ್ನಾಗಿರ್ಬೇಕು. ಸತೀಶ್ ಜಾರಕಿಹೊಳಿ ನೀನ್ ಚೆನ್ನಾಗಿರ್ಬೇಕು. ಯಾಕಂದ್ರೆ ಹೆಲಿಕಾಪ್ಟರ್ ಮನೆ ತಗೊಂಡಿದ್ದೆ, ಚೆನ್ನಾಗಿ ಓಡಾಡ್ಕೊಂಡಿರ್ಲಿ. ನಮ್ಮ ರೈತರು ಎಕ್ಕುಟ್ಟೋಗ್ಲಿ, ನಮ್ಮ ರೈತರು ಬೀದಿಲ್ ಮಲ್ಕೊಳ್ಳಿ, ನಮ್ಮ ರೈತರು ನೇಣಕಂಡ್ ಸತ್ತೋಗ್ಲಿ. ನಿಮಗೇನು ಆಗ್ಬೇಕಾಗಿಲ್ಲ, 3 ಪಕ್ಷದವ್ರಿಗೆ ಏನು ಆಗ್ಬೇಕಾಗಿಲ್ಲ. ಅದು ಧರ್ಮಸ್ಥಳ ವಿಚಾರ ಆಗಿರ್ಬೋದು, ಭ್ರಷ್ಟಾಚಾರ ವಿಚಾರ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಅಥವಾ ರೈತರು ಬೀದಿಲ್ ಕೂತ್ಕೊಂಡು ನಿಮಗೇನು ಆಗ್ಬೇಕಲ್ಲ. 3 ಪಕ್ಷದವ್ರಿಗೆ ಗರ ಬಡ್ದಿದೆ. ಯಾವುದೇ ಕಾರಣಕ್ಕೂ ಈ ಹೋರಾಟನ ನಿಲ್ಲಿಸಬೇಡಿ. ಇವರು MA ಚರ್ಮದ ರಾಜಕಾರಣಿಗಳು. ನಿಮ್ಮನ್ನ ನಂಬಿಸಿ ಓಟ್ ತಗೊಳ್ತಾರೆ. ನಿಮ್ಮನ್ನ ಅದೇ ಓಟ್ ತಗೊಂಡ್ಮೇಲೆ ಅದೇ ಚಾಕು ಎತ್ಕೊಂಡು ಕತ್ಕೊಯ್ತಾರೆ ನಿಮ್ಮನ್ನ. ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು, ಸಿದ್ದರಾಮಯ್ಯನಿಗೂ DK ಶಿವಕುಮಾರ್ಗೆ. ಅದಕ್ಕೆ ಅಲ್ಲರಿ ಒಂದು ಪಾಲಿಸಿ, ಬಾಯಿ ಮುಚ್ಕೊಂಡು ಶುಗರ್ ಫ್ಯಾಕ್ಟರಿ ಓನರ್ಸ್ ಅಮೌಂಟ್ ರಿಲೀಸ್ ಮಾಡಿ, ಒಂದು ಲೆಟರ್ ಬರೆದ್ರೆ ಆಯ್ತು, ಒಂದು ಆದೇಶ ಮಾಡಿದ್ರೆ ಆಯ್ತು. ಮಾಡಲ್ಲ. ಯಾಕೆ ಅಂದ್ರೆ ಆದೇಶ ಮಾಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮನಿಗೆ ಬೇಜಾರಾಗುತ್ತಲ್ವಾ? ಆದೇಶ ಮಾಡಿದ್ರೆ ಸಣ್ಣ ಸಾಹುಕಾರ ಅಲ್ಲ, ದೊಡ್ಡ ಸಾಹುಕಾರ ಸತೀಶ್ ಜಾರಕಿಹೊಳಿಗೆ ಬೇಜಾರಾಗುತ್ತೆ. 81 ಸಕ್ಕರೆ ಫ್ಯಾಕ್ಟರಿಗಳಿದೆ. ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಹಣ ಮಾಡ್ಕೊಂತಾರೆ. ರೈತರು ಬೆಳೆದ ಕಬ್ಬಿನಿಂದ ಆ ರೈತರಿಗೆ ಕನಿಷ್ಠ ಬೆಲೆನೂ ಕೊಡಲ್ಲ ಇವರು. 1 ಟನ್ಗೆ 15,000 ಹಣ ಮಾಡೋ ಸಕ್ಕರೆ ಫ್ಯಾಕ್ಟರಿಯವರು, ಸಕ್ಕರೆ ಫ್ಯಾಕ್ಟರಿ ಓನರ್ಗಳು, ಸಕ್ಕರೆ ಫ್ಯಾಕ್ಟರಿ ಸೋಕಾಲ್ಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವರು. ಸತೀಶ್ ಜಾರಕಿಹೊಳಿ ಮೊನ್ನೆ ತಾನೇ ಹೆಲಿಕಾಪ್ಟರ್ ತಗೋಣ, ಇನ್ನೊಂದು ಹೇಳಿ ತಗಪ್ಪ, ಪ್ರೈವೇಟ್ ಜೆಟ್ ತಗ. ನಮ್ ರೈತರು ಬೀದಿಲಿದ್ರು ಪರವಾಗಿಲ್ಲ, ನೀನ್ ಚೆನ್ನಾಗಿರ್ಬೇಕು. ಈ ಸಿದ್ದರಾಮಯ್ಯ ಸರ್ಕಾರ ಹೊಗಳ್ಕೊಂಡು ಭಾಷಣ ಮಾಡ್ಕೊಂಡು ಜೀವನ ಮಾಡಬೇಕು. ಒಬ್ಬ ರೈತ ಬೀದಿಗೆ ಬಂದು ಕೂತವನೆ, 8 ದಿವಸ ಆಯ್ತು. 3 ಪಕ್ಷದಲ್ಲಿ ಮಾನವೀಯತೆ ಇಲ್ಲದಂತ ಮಸಾಲೆ ಮಾತಿನ ರಾಜಕಾರಣಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ನೋಡಿ, ರೈತರದು ಬರೀ ಕಬ್ಬು ಬೆಳೆಗಾರರೇ ಅಲ್ರಿ, ಯಾವುದೇ ಬೆಳೆ ನ್ಯಾಯಯುತವಾದಂತ ಬೆಲೆ ಕೊಡೋದೇ ಇಲ್ಲ. ಚೆನ್ನಾಗಿರ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು. ಸಿದ್ದರಾಮಯ್ಯಗೆ, DK ಶಿವಕುಮಾರ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು. ಯಾಕಂದ್ರೆ ಐಎಮ್ಎನ್ ಶುಗರ್ ಫ್ಯಾಕ್ಟರಿ ಓನರ್ ಅಲ್ವಾ? 2 ಅವಂತೆ ಐಎಮ್ನವು ಗೊತ್ತಿಲ್ಲ, ಐಎಮ್ನ ಹೆಸರು ಬೇರೆ ಯಾರು ಗೊತ್ತಿಲ್ಲ. ಒಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ದು ಒಂದ್ 2-3 ಅವೇ ಅಂತಂದ್ರು, ಒಂದಷ್ಟು ಅವೇ ಅಂತಂದ್ರು. ಸತೀಶ್ ಜಾರಕಿಹೊಳಿದು ಜಾಸ್ತಿನೇ ಅವೇ ಅಂತೆ. ನೀವುಗಳು ಚೆನ್ನಾಗಿರ್ಲಿ, ರೈತರು ನೇಣಕಂಡು ಸತ್ತೋಗ್ಲಿ ಪರವಾಗಿಲ್ಲ. ನೀವುಗಳು ಚೆನ್ನಾಗಿರ್ಬೇಕು. ಯಾಕಂದ್ರೆ ನೀವುಗಳು ಚೆನ್ನಾಗಿದ್ರೇನೆ ಈ ಕಾಂಗ್ರೆಸ್, BJP, JDS ಅವರು ಭದ್ರವಾಗಿರೋದು. ಆ ಪಕ್ಷಗಳು ಭದ್ರವಾಗಿರ್ಬೇಕು ಅಂದ್ರೆ ನೀವು ಚೆನ್ನಾಗಿರ್ಬೇಕು ಅಂದ್ರೆ ಆ ರೈತರನ್ನ ಬೀದಿಲ್ ಕುಣಿಸ್ಲೇಬೇಕು. ಮಾನ ಮರ್ಯಾದೆ ಇಲ್ವೇನ್ರೋ? ಅವ್ರ ಹೆಸರು ಹೇಳ್ಕೊಂಡು ಪ್ರಮಾಣ ವಚನ ತಗೊಂತೀರಾ, CMಗಳಾಗ್ತೀರಾ, ಸರ್ಕಾರ ಮಾಡ್ತೀರಾ, ಅವ್ರಿಗೆ ನ್ಯಾಯಯುತವಾದಂತ ಬೆಲೆ ಕೂಡ ಕೊಡಲ್ವಲ್ರೋ? ನಿಮ್ ಬಾಯಿಗಳಿಗೆ, ನಿಮ್ಮ ಕೈಗಳಿಗೆ, ನಿಮ್ಮ ಮನ್ಸುಗಳಿಗೆ ಲಕ್ವಾ ಹೊಡಿಯಲ್ವಾ? ಹೊಡಿಬೇಕು ಲಕ್ವಾ ನಿಮ್ಗೆ. ನಾವು ರೈತರಿಗೂ ಕೂಡ ಏನು ಹೇಳಕ್ಕಾಗಲ್ಲ, ಯಾರು ನಿಂತ್ಕೊಳ್ಳೋದೇ ಅಲ್ವಲ್ಲ.
ಅಲ್ಲಿ ಕತ್ತಿ, ಜಾರಕಿಹೊಳಿ, ಹೆಬ್ಬಾಳ್ಕರ್ರು ಇವರೇ ದಾನವೀರ್ ಶೂರ್ಕರ್ಣು. ನೆಕ್ಸ್ಟ್ ಚುನಾವಣೆಗೆ ರೈತರು ನೀವೇ ನಿಂತ್ಕೊಳ್ಳಿ, ವಿ ವಿಲ್ ಸಪೋರ್ಟ್. ಇವ್ರನ್ನ ಕಿತ್ತಿ ಬಿಸಾಕಬೇಕು. ಯಾವ ಮಟ್ಟದ ಶೋಷಣೆ ಗುರು? ಅನ್ನಾಕ ರೈತ 8 ದಿವಸದಿಂದ ಬೀದಿಲ್ ಕೂತವನೆ. ಎಮ್ಮೆ ಚರ್ಮದ ಸರ್ಕಾರ. ಆ ಸಿಎಂಗೆ ನೈತಿಕತೆ ಇಲ್ವಾ? ನೈತಿಕತೆ ಇಲ್ವೇನ್ರಿ? ಸಿದ್ದರಾಮಯ್ಯ ನೈತಿಕತೆ ಇಲ್ವಾ? ಡಿ ಕೆ ಶಿವಕುಮಾರ ನಿನಗೆ ಎಲ್ಲಿ ರಂಧ್ರ ಕೊಡಿಯಕ್ ಬಿಸಿ? ಬೆಂಗಳೂರಲ್ಲಿ ರಂಧ್ರ ಏಕಕ್ಕೆ ಟನಲ್ಲೋ? ಯಾವ ಟನಲ್ಲೋ ಯಾವ ರಂಧ್ರನೋ ಒಟ್ನಲ್ಲಿ ಒಂದ್ ಕೆಲಸ ಮಾಡಿ, ಆ ರೈತರಿಗೆ ಹಗ್ಗನಾದ್ರೂ ಫ್ರೀಯಾಗಿ ಕೊಡಿ. ನೇಣ ಕಂಡು ಸತ್ತೋಗ್ಲಿ ಹೋಗ್ಲಿ ಪಾಪ. ಅವರು ಹೆಂಗಿರೋ ಬೀದಿಲ್ ಕರ್ಕೊಂಬಂದ್ ಕುಣಿಸಿದೀರಾ? ನಿಮ್ಗೆ ಶುಗರ್ ಫ್ಯಾಕ್ಟರಿ ಓನರ್ಗಳೇ ಚೆನ್ನಾಗಿರ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಇಂಥ ಫ್ಯಾಕ್ಟರಿ ಓನರ್ಗಳೇ. 81 ಫ್ಯಾಕ್ಟರಿಗಳು ಓನ್ಡ್ ಬೈ ಪೊಲಿಟಿಷಿಯನ್ಸ್, MP, MLA, ಮಿನಿಸ್ಟರ್. ಅವರ ಜೀವನವೇ ಶುಗರ್ ಫ್ಯಾಕ್ಟರಿಗಳು. ಆ ಶುಗರ್ ಫ್ಯಾಕ್ಟರಿಯಿಂದ ರೈತರನ್ನ ಮೋಸ ಮಾಡಿ 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 ಅವ್ರಿಗೆ ಬಿಲ್ ಕೊಡ್ದಿರೋ ವರ್ಷಾನ್ಗಟ್ಲೆ ಬಿಲ್ ಕೊಡಲ್ಲ. ಪಕ್ಕದಲ್ಲಿ ಅಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡಿದರೆ 3,500 ಅಂತ ಕೇಂದ್ರ ಸರ್ಕಾರ. ಯಾವನ್ ಇಂಪ್ಲಿಮೆಂಟ್ ಮಾಡ್ತಾರೆ? ಸಿದ್ದರಾಮಯ್ಯಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು. ಸತೀಶ್ ಜಾರಕಿಹೊಳಿ ಮೊನ್ನೆ ಹೆಲಿಕಾಪ್ಟರ್ ತಗೊಂಡವನೆ, ಇನ್ನೊಂದೆರಡು ಪ್ರೈವೇಟ್ ಜೆಟ್ ತಗೊಬೇಕು. ಪಾರ್ಟಿ MLAಗಳು, ಮಿನಿಸ್ಟ್ರಿಗಳು ಇಂಪಾರ್ಟೆಂಟ್. ಸಿದ್ದರಾಮಯ್ಯಗೆ, ಕಾಂಗ್ರೆಸ್ಗೆ, ಡಿ ಕೆ ಶಿವಕುಮಾರ್ಗೆ. ರೈತರು ನೇಣ ಕಂಡು ಸತ್ತೋಗ್ಲಿ ಪರವಾಗಿಲ್ಲ. ಯಾವ ಮಟ್ಟದ ಶೋಷಣೆ ಮಾಡ್ತಿರೋ ನೀವು? ಆ ಬಿಜೆಪಿನ ಬೈಕೊಂಡು ಕಾಂಗ್ರೆಸ್ ಬರ್ತೀರಾ, ಕಾಂಗ್ರೆಸ್ ಬಿಜೆಪಿನ ಬೈಕೊಂಡು JDS ಬರ್ತದೆ. ಎಲ್ಲರೂ ಕೆಲವರಂತೂ ರೈತರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ. ಅವರ ರೈತರ ಬಾಳಿಗೆ ಬೆಂಕಿ ಇಡ್ತಿರಲ್ಲೋ ನೀವು ಮನುಷ್ಯರ, ರಾಜಕಾರಣಿಗಳ, ರಾಕ್ಷಸರ ನೀವು? 4 ದಿವಸ ಆಯ್ತು, ಅಲ್ಲ 8 ದಿವಸ ಆಗಿದೆ ರೈತರು ಬೀದಿಯಲ್ಲಿ ಕೂತ್ಕೊಂಡು. ನಿಮ್ ಹೊಟ್ಟೆಗೆ ಹೆಂಗೋ ಊಟ ಇಳಿತದಲ್ಲೇ ರಾಜಕಾರಣಿಗಳ, ಶುಗರ್ ಫ್ಯಾಕ್ಟರಿ ಓನರ್ಗಳ. ಅವ್ರ ಹೆಸರಲ್ಲಿ ಅವ್ರ ಜೀವನ ಕಿತ್ಕೊಂಡ್ ತಿಂದು ಹೆಲಿಕಾಪ್ಟರ್, ಪ್ಲೇನ್ಗಳು, ನಿಮ್ಮ ಜೀವನವನ್ನ 1000 ಕೋಟಿ ರೈತರಿಂದನೇ ಮಾಡ್ಕೊಂಡಿದ್ದೀರಾ. ಮತ್ತೆ ಬ್ರಿಟಿಷರ್ಗೂ ನಿಮಗೆ ಏನೋ ಡಿಫರೆನ್ಸ್? ಬ್ರಿಟಿಷರು ಇದನ್ನೇ ಮಾಡ್ತಾ ಇದ್ದಿದ್ದು. ಆವತ್ತು ಬ್ರಿಟಿಷರು, ಇವತ್ತು ನೀವು ಭ್ರಷ್ಟರು. KRS ಪಕ್ಷ 2028ಕ್ಕೆ ಬರ್ರಪ್ಪ ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಹಾಕರೆ ಪ್ರಯೋಜನ ಇಲ್ಲ. ಜನ ನಿಮ್ಗೆ ಓಟ್ ಹಾಕ್ಬೇಕು. ಇಲ್ಲಿ ಕಮೆಂಟ್ KRS ಪಕ್ಷ ಅಂತ ಹಾಕರೆ ಯಾರು ಓಟ್ ಹಾಕಲ್ಲ. ಜನ ನಿಮ್ಗೆ ಓಟ್ ಹಾಕ್ರೆ KRS ಪಕ್ಷಕ್ಕೆ. ಆಯ್ತಾ? ಹೋಗಿ ನೋಡ್ರಿ, ಹೋಗ್ರಿ ಬೆಳಗಾಂ ಹೋಗಿ ನೋಡ್ರಿ. ಸುಮ್ಮನೆ ಇಲ್ಲಿ KRS ಪಕ್ಷ ಅಂತ ಹಾಕಿಬಿಟ್ರೆ ಜನ ಓಟ್ ಹಾಕಲ್ಲ ಗುರು. ರಾಜಕೀಯನೇ ಬೇರೆ, ಏನೋ ಅಡ್ವರ್ಟೈಸ್ಮೆಂಟೇ ಬೇರೆ. ಯಾವ ಮಟ್ಟಕ್ಕೆ ನಿಂತಿದೆ ಗುರು? ಕಬ್ಬು ಬೆಳೆಗಾರರಿಗೆ 15,000 ಪ್ರತಿ ಟನ್. ಎಷ್ಟು 1000 ಟನ್ನು ಕಬ್ಬು 81 ಶುಗರ್ ಫ್ಯಾಕ್ಟರಿಗೆ ಬರ್ತದೆ. 81 ಶುಗರ್ ಫ್ಯಾಕ್ಟರಿ ಓನರ್ಗಳು ಯಾರ್ಯಾರು? ಸಿದ್ದರಾಮಯ್ಯ. ಯಾರ್ಯಾರಯ್ಯ? ಎಲ್ಲ MLA MP ಗಳು ಎಲ್ಲ ನಿಮ್ ಶಿಷ್ಯ ಅಂದ್ರು. ಬಿಜೆಪಿಯವರು, JDS ಅವರು ಇವರೇ ಕಿತ್ತು ತಿಂದು ಆ ರೈತರನ್ನ ಕಿತ್ತು ತಿಂದು ಅವ್ರ ಮನೆಗಳ ಹಾಳಾಗೋಗ್ಲಿ ಬಿಡಿ. ಈ ಶುಗರ್ ಫ್ಯಾಕ್ಟರಿ ಓನರ್ಗಳ ಮನೆ ಹಾಳಾಗೋಗ್ಲಿ. ಅಲ್ಲ, ಶುಗರ್ ಬೆಳೆದ್ರೆ ತಾನೆ ಶುಗರ್ ಫ್ಯಾಕ್ಟರಿ. ರೈತರು ಶುಗರ್ ಕಬ್ಬನ್ನ ಬೆಳೆಯೋದ್ ನಿಲ್ಸ್ಬಿಟ್ರೆ ಎಲ್ಲ ಹೋಗ್ತೀರಾ? ಹೋಗ್ಬಿಟ್ಟು ಚಂದ್ರನ ಇಸ್ಕೊಂಬತ್ತೀರಾ? ಆ ಕಬ್ಬು ಬೆಳೆದಂತ ರೈತನಿಗೆ ಅವನ ಬಾಳಿಗೆ ಬೆಂಕಿ ಇಟ್ಟು ನೀವುಗಳು 1000 ಕೋಟಿ ರೂಪಾಯಿ ಮಾಡ್ಕೊಂಡು, ಈ ಕಡೆ ಕಾಂಗ್ರೆಸ್ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದಷ್ಟು ಶುಗರ್ ಫ್ಯಾಕ್ಟರಿಗಳು, ಒಂದಷ್ಟು ಸತೀಶ್ ಜಾರಕಿಹೊಳಿದು, ಒಂದಷ್ಟು ಕತ್ತಿ ಇದು. ಇನ್ನ ರೈತರನ್ನೆಲ್ಲ ಎಣ ಮಾಡಿ ಎತ್ತಬೇಕಷ್ಟೇ ನೀವುಗಳು. ಯಾವ ಮಟ್ಟಕ್ಕೆ ಬಂದು ನಿಂತಿದ್ದೀರೋ? ರೈತರು 8ನೇ ದಿವಸ ರೈತರು ಬೀದಿಲ್ ಕೂತ್ಕೊಂಡು ಹೋರಾಟ ಮಾಡ್ತಾವ್ರೆ. ಎಮ್ಮೆ ಚರ್ಮದ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ರಾಹುಲ್ ಗಾಂಧಿ ಬಂದು ಭಾಷಣ ಮಾಡ್ದ ಕಾಂಗ್ರೆಸ್ ಸರ್ಕಾರ. ಮಾನ ಮರ್ಯಾದೆ ಏನೂ ಇಲ್ಲ ನಿಮಗೆ. ಇವನ್ ಯಾರೋ ಉಪ್ಪಿ ಪಾರ್ಟಿ ಬರ್ಬೇಕು ಗುರು. ಉಪ್ಪಿ ಪಾರ್ಟಿನಲ್ಲೇ ಮನೇಲೆ ಕೂತ್ಕೊಂಡು ಪಾರ್ಟಿ ಮಾಡು ಅಂತೇಳು ಉಪೇಂದ್ರನ್ಗೆ. ಇನ್ನೇನು ಈಜಕ್ಕೆ ಬಂದ್ಬಿಟ್ರೆ ಜನ ಸೇರ್ಕೊಂಡ್ಬಿಡ್ತಾರೆ. ಅಲ್ಲೇ ಸದಾಶಿವ ಮೊದಲೇ ಉಪೇಂದ್ರ ಉಪ್ಪಿ ಪಾರ್ಟಿ ಮಾಡ್ಲಿ, ಇವೇ ಆ ಪಾರ್ಟಿ ಮಾಡಿ ಈ ಪಾರ್ಟಿ ಮಾಡೋ. ಇನ್ ನಾವ್ ಇಲ್ಲಿ ಗೆಣಸ್ ಕೇಳಕ್ ಹಂಗಾರೆ
ಮಾತಾಡೋ ಅಂತ ಹೇಳೋ ಉಪೇಂದ್ರನಿಗೆ. ಅಲ್ಲಿ ಉಪ್ಪಿ ಪಾರ್ಟಿ ಅನ್ನೋದೆಲ್ಲ ಮಾತಾಡ್ಬೇಕು. ಮಾತಾಡೋದು ನಾನು, ಜನ ಓಟ್ ಹಾಕೋದು ಉಪ್ಪಿ ಪಾರ್ಟಿಗೆ ಅಂತ. ನೋಡ್ಗುರು ಹೆಂಗೈತೆ ಕತೆ ಇಲ್ಲಿ. ನಾನು ಗೆಣಸ್ ಕೇಳಕ್ಕಿರೋದಂಗಾರೆ ಇಲ್ಲಿ ಮಾತಾಡ್ಕೊಂಡ. ಒಂದಂತೂ ನಿಜ ರೀ, ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಬಿಜೆಪಿ ಬಂದ್ರು ಅದೇ ಬಾಳು, ಕಾಂಗ್ರೆಸ್ ಬಂದ್ರು ಅದೇ ಬಾಳು, ಜೆಡಿಎಸ್ ಬಂದ್ರೆ ಬ್ರದರ್ ಬಾಳು. ಮತ್ತೆ ಇನ್ನು ಯಾರ ಜೊತೆ ಜನ ಹೋಗ್ಬೇಕು, ಯಾರ ಜೊತೆ ನಾಗರಿಕರು ಹೋಗ್ಬೇಕು, ರೈತರು ಯಾರ ಜೊತೆ ಹೋಗ್ಬೇಕು? ನಾನು ಹೇಳ್ತೀನಿ 2028ಕ್ಕೆ ಖಂಡಿತವಾಗಿ ನಾನೊಂದು ಪಕ್ಷ ತಗೊಂಬತ್ತೀನಿ. ನೀವೆಲ್ಲರೂ ಕೂಡ ಆ ಸತೀಶ್ ಜಾರಕಿಹೊಳಿ ಓಟ್ ಹಾಕೋದು, ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಓಟ್ ಹಾಕೋದ್ ಬದಲು ನೀವೇ ನಿಂತ್ಕೊಳ್ಳಿ, ನಿಮ್ಮನ್ನೇ ಗೆಲ್ಸನ. ಈ ರೀತಿ ಸಲ ಹೊಡೆದು ನಿಮ್ಮ ತಲೆಯಲ್ಲಿರೋ ಕೂದಲು, ನಿಮ್ಮ ನೇಗ್ಲಲ್ಲಿರೋ ಗೂಳ ಎಲ್ಡೋ ಹೊಲ್ಟೋಗಿರ್ತದೆ. ಯಾವ ಮಟ್ಟದ ಫ್ರಾಡ್ ಮಾಡ್ತಿರೋ ನೀವಲ್ಲಿ. MLA MP ಆಗೋದಲ್ಲ, ಬರೀ ಮಿನಿಸ್ಟರ್ ಆಗೋದಲ್ಲ, ಆ ರೈತರನ್ನ ಕಿತ್ಕೊಂಡ್ ತಿನ್ನಕ್ಕೆ ಕಬ್ಬು ಫ್ಯಾಕ್ಟರಿ ಓನರ್ಗಳು ಚೆನ್ನಾಗಿರ್ರಿ. 1 ಟನ್ಗೆ 15,000 ಮಾಡ್ಕೊಂಡು ಹೆಲಿಕಾಪ್ಟರ್, ಸಾವಿರಾರು ಕೋಟಿ ಆಸ್ತಿ, ಪ್ರೈವೇಟ್ ಜೆಟ್ಗಳು, ಮೈ ಮೇಲೆ 50 kg ಚಿನ್ನ, ನಿಮ್ಮ ಹೆಂಡ್ರು ಮಕ್ಕಳು ಫಾರಿನ್ ಅಲ್ಲಿ, ನಮ್ಮ ರೈತರು ಮಾತ್ರ ನೇಣಕಂಡು ಸತ್ತೋಗ್ಲಿ. ಏನ್ಯಾವ್ ಸ್ನೇಹಿತರೆ, ಈ ಎಲ್ಲಾ ವಿಚಾರಗಳನ್ನ ನಿಮಗೆ ತಿಳಿಸುತ್ತಾ, ಕಳೆದ 8 ದಿವಸಗಳಿಂದ ಬೆಳಗಾಮಲ್ಲಿ ರೈತರು ಬೀದಿಲಿದ್ದಾರೆ. ಸರ್ಕಾರಕ್ಕೆ ಇದು ಮುಟ್ಟಿಲ್ಲ. ಹಾಗಾಗಿನೇ ಈ ವಿಚಾರವನ್ನ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ತಲುಪಲಿ. ಆಮೇಲೆ ಈ ರೈತರಿಂದ ಬದುಕ್ತಾ ಇರುವಂತ 81 ಫ್ಯಾಕ್ಟರಿಗಳ ಓನರ್ಗಳೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವರು, ಸತೀಶ್ ಜಾರಕಿಹೊಳಿ ಅಂತವರು ಎಲ್ರಿ ಉದ್ಧಾರ ಆಗ್ತಾರೆ? ಇನ್ನು ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ ನೋಡೋಣ ನಾಳೆ ಏನ್ ಮಾಡ್ತಾರೆ ಸರ್ಕಾರ ಅಂತ. ನಾನು ಇಲ್ಲಿ ಉಪ್ಪಿ, ಇಲ್ಲಿ KRS ಅಂತ ಹಾಕ್ಬಿಟ್ರ ಕಣ. ನಾನು ಉಪ್ಪಿನೂ ಅಲ್ಲ, KRS ಅಲ್ಲ. ನಾನು ನನಗೋಸ್ಕರ ಇಲ್ಲಿ ನಾನು ಮಾತಾಡ್ತಾ ಇರೋದು. ಬೇಕಾದ್ರೆ ಉಪೇಂದ್ರ ಕೈಯಲ್ಲಿ ಮಾತಾಡಿಸಿ, ಬೇಕಾದ್ರೆ ಅವನ ಹತ್ರನೇ ಹಾಕೊಳ್ಳಿ. KRS ಪಕ್ಷದ ಹತ್ರ ಮಾತಾಡ್ಕೊಳ್ಳಿ, ಅವ್ರಿಗೆ ಹಾಕೊಳ್ಳಿ. ಐ ಡೋಂಟ್ ಬಿಲಾಂಗ್ ಟು ಎನಿ ಪಾರ್ಟಿ. ನಾನು ಇಲ್ಲಿ ಕೇಳ್ತಾ ಇರೋದು, ಈ 3 ಪಾರ್ಟಿಗಳು ಮಣ್ಣು ಮುಗಿಸವ್ರ ರೈತರನ್ನ. ಈಗಲಾದ್ರೂ ರೈತರು ಎಚ್ಚೆತ್ಕೊಳ್ಬೇಕು. ಬರುವ ದಿನಗಳಲ್ಲಿ ಬದಲಾವಣೆ ಜಗದ ನಿಯಮ. ಈ 3 ಜನ ನಿಮ್ಗೆ ಮಣ್ಣಾಕೋರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು, ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶುಗರ್ ಫ್ಯಾಕ್ಟರಿ ಓನರ್. ಸತೀಶ್ ಜಾರಕಿಹೊಳಿ ಚೆನ್ನಾಗಿರ್ಬೇಕು, ಯಾಕಂದ್ರೆ ಶುಗರ್ ಫ್ಯಾಕ್ಟರಿ ಓನರ್. ರೈತರು ಹಾಳಾಗಿ ಹೋಗ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, DK ಶಿವಕುಮಾರ್ ಸರ್ಕಾರಕ್ಕೆ ರೈತರು ಹಾಳಾಗಿ ಹೋಗ್ಲಿ. ರಾಹುಲ್ ಗಾಂಧಿ ಏನಿದ್ರು ಎಲೆಕ್ಷನ್ ಇದ್ದಾಗ ಬಂದ್ಬಿಟ್ಟು ಮೈಕ್ ತಗೊಂಡು ಆ ಬಿಜೆಪಿ ಅವ್ರನ್ನ RSS ಬೈದು ಬಿಟ್ರೆ ಒಂದಷ್ಟು ಜನ ಓಟ್ಗಳು ಹಾಕ್ಬಿಡ್ತಾರೆ ಅಂತ. ನಿಮ್ಗೆ ಈ ಸತಿ ಓಟ್ ಹಾಕಲ್ಲ, ಅದೇಂದ್ರಲ್ಲಿ ಹಾಕ್ತಾರೆ ಕಾಂಗ್ರೆಸ್ ಅವ್ರಿಗೆ ಕಾದು ನೋಡ್ಬೇಕು ಅಂತ ಹೇಳುತ್ತಾ, ಈ ರೀತಿ ಕತ್ತು ಕುಯ್ಯ ಕೆಲಸವನ್ನ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾವ ರೈತರನ್ನ ನಂಬಿಸಿ ನೀವುಗಳು ಓಟ್ ತಗಂತೀರಾ, ಯಾವ ರೈತರನ್ನ ಓಲೈಕೆ ಮಾಡಿ ಅವ್ರ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತೀರಾ, ಅದೇ ರೈತರು 8 ದಿವಸದಿಂದ ಬೀದಿಲಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಏನ್ ವಿಲ್ವೇನ್ರೋ ನಿಮ್ಗಳಿಗೆ ಕಾಸು ಮಾಡದೆ ದೊಡ್ಡ ವಿಚಾರ. ಸಾವಿರಾರು ಕೋಟಿ ಕಮಿಷನ್ ಕಾಸು ಮಾಡಬೇಕು, ಬೆಂಗಳೂರನ್ನ ತೂತುಗ್ಲಿಕ್ಬೇಕು. ಬೆಂಗಳೂರಲ್ಲಿ ತೂತಿಕ್ಕೆ ಟಾರ ಹಾಕದ್ಮೇಲೆ ಅದು ತೂತ್ ಬಿದ್ರೇನೆ ನಿಮಗೆ ಕಾಸು ಬರೋದು. ಇಂಥ ಕಿತ್ತೋದ್ ಕೆಲಸಗಳು ಮಾಡ್ಕೊಂಡು ಆ ರೈತರನ್ನ ಬೀದಿಲ್ ಬಿಟ್ಕೊಂಡು ಆ ಫ್ಯಾಕ್ಟರಿ ಓನರ್ಗಳು ಇವತ್ತು ರಾಜಕಾರಣಿಗಳು, MLAಗಳು, MPಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನಾಗಿರ್ಲಿ, ಮಹಾಲಕ್ಷ್ಮಿ ಆ ಅಮ್ಮನ ಮನೆಗೆ ಹೋಗ್ಲಿ, ನಮ್ಮ ರೈತರಿಗೆಲ್ಲ ನೇಣ ಕಣಕ್ ಹಗ್ಗ ಕೊಟ್ಬಿಡಿ ಅಂತ ಹೇಳುತ್ತಾ, ಇಂಥ ಬಾಳದ್ ಬದಲು ನಿಮ್ಗೆ ಬರ್ಬೇಕು ಅನ್ನೋ ಲಕ್ವ ಹೊಡಿಬೇಕು. ನಿಮ್ಗೆ ಎಲ್ಲರಿಗೂ ಮೋಸ, ಸಾಮಾನ್ಯ ಜನರಿಗೆ ಮೋಸ, ತೆರಿಗೆ ಕೊಟ್ಟವ್ರಿಗೆ ಮೋಸ, ಓಟ್ ಹಾಕ್ದವ್ರಿಗೆ ಮೋಸ, ರೈತರಿಗೆ ಮೋಸ, ವಿದ್ಯಾರ್ಥಿಗಳಿಗೆ ಮೋಸ. ಯಾರಿಗೆ ಬಿಟ್ಟಿದ್ದೀರಾ? ಬರೀ ಲೂಟಿಕೋರು ಸೇರ್ಕೊಂಡಿದ್ದೀರಾ. ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಪೊಲೀಸರಾಗಿರ್ಬೋದು. 8 ದಿನಗಳಿಂದ ಆ ರೈತರು ಬೀದಿಲ್ ಕೂತವ್ರೆ. ನಿಮ್ಗ ಆ ಗಂಟ್ಲಲ್ಲಿ ಅಣ್ಣ ಹೆಂಗೋ ಇಳಿತದೆ ನಿಮ್ಗೆ. ರಾತ್ರಿ ಕೂತ್ಕೊಂಡ್ರೆ ಬಿಟ್ಕೊಂತೀರಲ್ಲ, 90 ಅಂತ ಬಿಟ್ಕೊಂಡು ಎಣ್ಣೆ ಕುಡಿದು ಆ ರೈತರಲ್ಲೇ ಸತ್ತೋಗ್ಲಿ ಪರವಾಗಿಲ್ಲ. ನಿಮ್ಮ ಫ್ಯಾಕ್ಟರಿ ಓನರ್ಗಳು ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಅಂತವ್ರು ಚೆನ್ನಾಗಿರ್ಬೇಕು. ಆ ರೈತರಿಗೆ ಹೋಗ್ಲಿ, ಅಗ್ಗಾರ ಕೊಡ್ಲಿ, ನೆನಕಂಡು ಸತ್ತೋಗ್ಲಿ. ಧನ್ಯವಾದಗಳು. ಏನೋ ಕರ್ನಾಟಕ ಇಂಥ ಏದೇ ನೋಡಿದ್ರಲ್ಲ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ.
ಯಾರಿಗೆ ಬಂತ್ರಿ? ಎಲ್ಲ ಶ್ರೀಮಂತರಿಗೆ, ರಾಜಕೀಯ ಮಾಡೋರ್ಗೆ, ದುಡ್ಡಿರೋರ್ಗೆ, ರೈತರ ಬಾಳೆಗೆ ಬೆಂಕಿ ಇಟ್ಟು ಅವರಿಂದ ಒಂದು ಟನ್ಗೆ 15,000 ಮಾಡೋ ಮಿಲ್ ಓನರ್ಗಳಿಗೆ ಅವ್ರಿಗೆ ಬಂದಿದ್ದು. ಇನ್ನೆಲ್ಲಾರ ಜೀವನನೂ ಇದೇ ತರನೇ ಇದೆ. ಏನೋ ಲೇ, ನಿಮ್ಮ ಬಾಯಿಗೆ, ನಿಮ್ಮ ಮುಖಕ್ಕೆ, ನಿಮ್ಮ ಕೈಗೆ ಲಕ್ವಾ ಹೊಡಿಲಿ. ಆ ರೈತನ ಕರ್ಕೊಂಬಂದು ಬೀದಿಲ್ ಬಿಟ್ಟಿದ್ದೀರಲ್ಲ, ನಿಮ್ಮ ಯಾರ್ಯಾರೋ ರೈತರ ಹೆಸರು ಹೇಳ್ಕೊಂಡು MLAಗಳು, ಮಿನಿಸ್ಟರ್ ಆಗಿ, CMಗಳಾಗಿದ್ದೀರೋ, ನಿಮಗೆ ಖಂಡಿತ ಲಕ್ವಾ ಹೊಡೆದೇ ಹೊಡಿತದೆ. ಥ್ಯಾಂಕ್ ಯು.